ಈಗ ಬಾಗಲಕೋಟೆಯ ಟಿಕೆಟ್ ಗೊಂದಲ ವಿಚಾರವಾಗಿ ಕೂಡ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಪ್ರಕಾರ ಬಾಗಲಕೋಟೆ ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶುಕ್ರವಾರ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ. ಅಲ್ಲಿ ನಿನ್ನೆ ಒಂದು ಟೀಮ್ ಏನಿತ್ತು ಅದು ದಾವಣಗೆರೆ ಹಾಗೆ ಬಾಗಲಕೋಟೆಗೆ ಹೋಗಿದ್ರು. ಅವರು ವರದಿ ಕೊಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಇದು ಬಾಗಲಕೋಟೆ ಟಿಕೆಟ್ ಗೊಂದಲ ವಿಚಾರವಾಗಿ ಟಿಕೆಟ್ ಗೊಂದಲದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದು ಕೂಡ ಬಾಗಲಕೋಟೆ ಮತ್ತೆ ದಾವಣಗೆರೆ ಏನಿದೆ ಎರಡು ಕೂಡ ಬೈ ಎಲೆಕ್ಷನ್ಗೆ ಸೀಟ್ಗಾಗಿ ಅಂದ್ರೆ ಟಿಕೆಟ್ಗಾಗಿ ಈಗ ಬಹಳ ಗೊಂದಲದಲ್ಲಿ ಇರೋದು. ಈಗ ಸೀಟು ಸಂಬಂಧಪಟ್ಟಂತೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶುಕ್ರವಾರ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ. ಹಾಗೆ ನಿನ್ನೆ ಒಂದು ಟೀಮ್ ದಾವಣಗೆರೆ ಮತ್ತೆ ಬಾಗಲಕೋಟೆಗೆ ಹೋಗಿದ್ರು. ಅವರು ವರದಿ ಕೊಡ್ತಾರೆ. ಅದರ ಆಧಾರದ ಮೇಲೆ ಚರ್ಚೆ ಆಗುತ್ತೆ. ನಾನು DCM ಮತ್ತೆ ಅಂದರೆ ನಾನು CM ಸಿದ್ದರಾಮಯ್ಯ ಜೊತೆಗೆ DCM ಶಿವಕುಮಾರ್ ಅವರು ಇಬ್ಬರೂ ಕೂಡ ಕೂತು ಚರ್ಚೆಯನ್ನು ಮಾಡಿ ಆಮೇಲೆ ನಾವು ವರದಿ ಕೊಡ್ತೀವಿ. ಏನು ಸುರ್ಜೇವಾಲರು ಕೊಟ್ಟಿರ್ತಾರೆ, ಏನು ಹೈಕಮಾಂಡ್ ಕೊಟ್ಟಿರುತ್ತೆ ಅದನ್ನು ನಾವು ಇಬ್ಬರು ಕೂಡ ಮಾತುಕತೆಯನ್ನು ಆಡಿ ತದನಂತರ ನಾವು ವರದಿಯನ್ನು ಕೊಡ್ತೀವಿ. ಮೇಟಿ ಕುಟುಂಬ 3 ಜನ ಟಿಕೆಟ್ ಕೇಳ್ತಾ ಇದ್ರು. ಈಗ ಮಲ್ಲಿಕಾರ್ಜುನ ಉಮೇಶ್ ಮಹಾದೇವಿ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. 3 ಜನರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಒಗ್ಗಟ್ಟಿನ ಕೆಲಸ ಆಗಬೇಕು ಹಾಗೆ ಮಾಡುವಂತೆ ಹೇಳಲಾಗ್ತಾ ಇದೆ. ಈಗ CM ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ಒಪ್ಪಿದ್ದಾರೆ ಅಂತ ಕೂಡ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದರೆ ಈಗ ಈ ಒಂದು ಎಲೆಕ್ಷನ್ನಲ್ಲಿ ಈ ರೀತಿ ಒಬ್ರಿಗೊಬ್ರು ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ಒಂದೇ ಕುಟುಂಬದ 3 ಸದಸ್ಯರು ಟಿಕೆಟ್ ಬೇಕು ಅಂತ ಇರೋದು ಒಂದು ಕಡೆ ಎಲ್ಲೋ ಅವ್ರಿಗೂ ಕೂಡ ಕನ್ಫ್ಯೂಷನ್ಲಿದ್ದಾಗ ಈಗ CM ಸಿದ್ದರಾಮಯ್ಯ ಒಂದು ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಬಾಗಲಕೋಟೆ ಮತ್ತು ದಾವಣಗೆರೆ ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಿ ಎರಡೂ ಕ್ಷೇತ್ರಗಳಿಗೂ ಈಗ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಈಗ ಗೋವಿಂದ ಕಾರಜೋಳ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದಂತಹ ಬಿಜೆಪಿ ಸಂಸದ ಕಾರಜೋಳ 3 ವರ್ಷದಲ್ಲಿ ಕಾಂಗ್ರೆಸ್ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಬೆಲೆ ಏರಿಕೆಯಿಂದ ಬಡವರಿಗೆ ಸಿದ್ದು ಸರ್ಕಾರ ಮೋಸ ಮಾಡಿಬಿಟ್ಟಿದೆ ಅಂತ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ. ಜೊತೆಗೆ 3 ವರ್ಷದಲ್ಲಿ ಕಾಂಗ್ರೆಸ್ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಬಿಜೆಪಿ ಸಂಸದ ಕಾರಜೋಳ ಹೇಳ್ತಾ ಇರೋದು ಬೆಲೆ ಏರಿಕೆಯಿಂದ ಬಡವರಿಗೆ ಈಗ ಸಿದ್ದು ಸರ್ಕಾರ ಒಂದು ರೀತಿ ಬರೆ ಎಳ್ದಂತಾಗ್ಬಿಟ್ಟಿದೆ. ಹಾಗಾಗಿ ಕೇವಲ ಬಡವರ ಮೂಗಿಗೆ ತುಪ್ಪ ಹಚ್ಚುವಂತಹ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರಕ್ಕೆ ಈ ಎರಡೂ ಚುನಾವಣೆಗಳ ಮೂಲಕ ಜನರು ಉತ್ತರ ಕೊಡ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಾರಜೋಳ ಈಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಬಾಗಲಕೋಟೆ ಮತ್ತು ದಾವಣಗೆರೆ ಬೈ ಎಲೆಕ್ಷನ್ ಬ್ಯಾಟಲ್ ಜೋರಾಗಿ ನಡೀತಾ ಇರೋದ್ರಿಂದ ಈ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿನೇ ಗೆದ್ದೇ ಗೆಲ್ಲುತ್ತೆ ಅಂತ ಗೋವಿಂದ ಕಾರಜೋಳ ಅವರು ಹೇಳ್ತಾ ಇರೋದು. ಯಾಕಂದ್ರೆ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಸಂಸದ ಕಾರಜೋಳ. 3 ವರ್ಷದಲ್ಲಿ ಕಾಂಗ್ರೆಸ್ ಏನು ಕಿದ್ದ ಬಾಕಿದೆ, ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ. ಅದು ಬೆಲೆ ಏರಿಕೆಯಿಂದ ಬಡವರಿಗೆ ಸಿದ್ದು ಸರ್ಕಾರ ಮೋಸ ಮಾಡಿದೆ. ಕೇವಲ ಬಡವರಿಗೆ ಮೂಗಿಗೆ ತುಪ್ಪ ಹಚ್ಚುವಂತಹ ಕೆಲಸ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಈ ಎರಡೂ ಚುನಾವಣೆಗಳ ಮೂಲಕ ಜನರು ಉತ್ತರ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಕಾರಜೋಳ ಅವರು. ಅದೇನು ನೋಡ್ಕೊಂಬರೋಣ ಬನ್ನಿ. ಟಿಕೆಟ್ ನಮ್ಮಲ್ಲೇನು ಯಾವುದೇ ಗೊಂದಲ ಇಲ್ಲ. ಟಿಕೆಟ್ ಫೈನಲ್ ಆಗ್ತದೆ. ಇವತ್ತು ನಾಳೆ ಫೈನಲ್ ಮಾಡ್ತಾರೆ. ಯಾವ ತೊಂದರೆನೂ ಇಲ್ಲ. ಈಗ ರಾಜ್ಯಾಧ್ಯಕ್ಷರು ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಶಿಫಾರಸು ಮಾಡಿ ಕಳಿಸಿದ್ದಾರೆ. ಯಾರಿಗೆ ಅಂತೇನು ನಾನು ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಅಥವಾ ನಾಳೆ ಬೆಳಗ್ಗೆ ಘೋಷಣೆ ಮಾಡ್ತಾರೆ. ದಾವಣಗೆರೆದನ್ನು ರೆಕಮೆಂಡ್ ಮಾಡಿ ಕಳಿಸಿದೆ. ಅದನ್ನು ರಾಷ್ಟ್ರೀಯ ಅಧ್ಯಕ್ಷರೇ ಘೋಷಣೆ ಮಾಡ್ತಾರೆ. ಏನು ಆಕಾಂಕ್ಷಿಗಳಿದ್ದರು ಆಕಾಂಕ್ಷಿಗಳು ಎಲ್ಲರೂ ಕೂತು ತಮ್ಗೆ ಗೊತ್ತಿದೆ, ಟಿ ವಿದಲ್ಲಿ ನೋಡಿದಿರಿ, ಮೀಟಿಂಗ್ ಮಾಡಿ ಯಾರಿಗೆ ಕೊಟ್ಟರು ನಾವು BJP ಗೆಲ್ಲಿಸ್ತೀವಿ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಟಿಕೆಟ್ ನಮ್ಮಲ್ಲೇನು ಯಾವುದೇ ಗೊಂದಲ ಇಲ್ಲ. ಟಿಕೆಟ್ ಫೈನಲ್ ಆಗ್ತದೆ. ಇವತ್ತು ನಾಳೆ ಫೈನಲ್ ಮಾಡ್ತಾರೆ. ಯಾವ ತೊಂದರೆನೂ ಇಲ್ಲ. ಈಗ ರಾಜ್ಯಾಧ್ಯಕ್ಷರು ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಶಿಫಾರಸು ಮಾಡಿ ಕಳಿಸಿದ್ದಾರೆ.
ಯಾರಿಗೆ ಅಂತೇನು ನಾನು ಅದು ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಅಥವಾ ನಾಳೆ ಬೆಳಗ್ಗೆ ಘೋಷಣೆ ಮಾಡ್ತಾರೆ. ದಾವಣಗೆರೆದನ್ನು ರೆಕಮೆಂಡ್ ಮಾಡಿ ಕಳಿಸಿದೆ, ಅದನ್ನು ರಾಷ್ಟ್ರೀಯ ಅಧ್ಯಕ್ಷರೇ ಘೋಷಣೆ ಮಾಡ್ತಾರೆ. ಏನು ಆಕಾಂಕ್ಷಿಗಳಿದ್ದರು, ಆಕಾಂಕ್ಷಿಗಳು ಎಲ್ಲರೂ ಕೂತು ತಮ್ಗೆ ಗೊತ್ತಿದೆ, ಟಿ ವಿದಲ್ಲಿ ನೋಡಿದಿರಿ, ಮೀಟಿಂಗ್ ಮಾಡಿ ಯಾರಿಗೆ ಕೊಟ್ಟರು ನಾವು BJP ಗೆಲ್ಲಿಸ್ತೀವಿ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿದ್ದಾರೆ.